ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಿಚ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಟ್ಟೆ ಒಗೆದು ಪೂಜೆ ಮಾಡಿಕೊಂಡು ಈಗ ಅಡುಗೆ ಮಾಡಬೇಕಂತ ಬಂದಿದ್ದೀನಿ. ಈಗ ನೋಡಿ ನಾನು ಹೆಸರು ಬೇಳೆ ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಈಗ ನೋಡಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಈಗ ಕ್ಲೀನಾಗಿ ತೊಳ್ಕೊಂಡು ನೀರು ಕುದಿ ಬರಬೇಕು. ಆವಾಗ ನಾವು ಕ್ಲೀನಾಗಿ ತೊಳ್ಕೊಂಡು ಹೆಸರು ಬೇಳೆನ ಹಾಕಬೇಕು. ಈಗ ನೋಡಿ ನಾನು ತೊಳ್ಕೊತಾ ಇದ್ದೇನು ಬೇಳೆ. ಬೇಳೆಗೆಲ್ಲ ತುಂಬ ಕಲರ್ ಹಾಕಿರ್ತಾರೆ, ಹಾಗಾಗಿ ಚೆನ್ನಾಗಿ ತೊಳಿಬೇಕು. ಬೇಳೆ ಕೆಮಿಕಲ್ ಹಾಕಿ ಎಲ್ಲ ಕಲರ್ ಹಾಕಿರ್ತಾರೆ, ಹೀಗಾಗಿ ಚೆನ್ನಾಗಿ ತೊಳೆದು ಬೇಳೆನ ಹಾಕಬೇಕು. ಒಂದು 2-3 ಸಲ ತೊಳೆದು ಆಮೇಲೆ ಬೇಳೆನ ನಾವು ಕುದಿಯುವ ನೀರಿಗೆ ಹಾಕಬೇಕು. ಈಗ ನೋಡಿ ನೀರು ಕುದೀತಾ ಇದೆ. ಆ ಕಡೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅನ್ನ ಮಾಡಲಿಕ್ಕೆ. ನೀರು ಸ್ವಲ್ಪ ಕುದಿ ಬರಬೇಕು, ಅಲ್ಲಿ ತನಕ ನಾನು ತರಕಾರಿ ಎಲ್ಲ ಹೆಚ್ಕೋತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಕಬೇಕಂತ ಹೇಳಿ. ಈಗ ನೋಡಿ ಕುದಿ ಬಂದಿದೆ. ಈಗ ಎಲ್ಲ ತೊಳ್ಕೊಂಡು ನಾನು ಅದಕ್ಕೆ ಬೇಳೆ ಕುದಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಇದೊಂದು 10 ನಿಮಿಷ ಈಗ ಕುದಿಬೇಕದು. ಕುದಿದ ಮೇಲೆ ಆಮೇಲೆ ಅದಕ್ಕೆ ಹೀರೆಕಾಯಿ ನಾನು ಕಟ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಮತ್ತು ಈರುಳ್ಳಿ ಆಮೇಲೆ ಹಸಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ಈಗ 10 ನಿಮಿಷ ಬಿಟ್ಟು ಅದರಲ್ಲಿ ಬೇಳೆಯಲ್ಲಿ ಹಾಕಬೇಕು. ಆಮೇಲೆ ಅದರ ಜೊತೆ ಈ ಬೇಳೆ ಕುದಿಯೋಷ್ಟರಲ್ಲಿ ಅದು ಹೀರೆಕಾಯಿನೂ ಕುದಿಯುತ್ತೆ. ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲನೂ ಕಟ್ ಮಾಡಿ ಇದರಲ್ಲಿ ನಾನು ಹಾಕೋತಾ ಇದ್ದೀನಿ. ಈಗ ಅರ್ಧ ಬೇಳೆ ಬೆಂದಿದೆ, ಅದರಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ಹೀರೆಕಾಯಿ ಆಮೇಲೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಚೆನ್ನಾಗಿ ಬೇಯಬೇಕು. ಈಗ ನೋಡಿ ರುಬ್ಬೋದಕ್ಕೆ ಇದು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಆಮೇಲೆ ಹಾಕಬೇಕು. ಕರಿಬೇವು ಕೊತ್ತಂಬರಿ ಟೊಮೆಟೊ ಎಲ್ಲ ಆಮೇಲೆ ಮಸಾಲೆ ಹಾಕಿದ ಮೇಲೆ ಹಾಕಬೇಕು. ಈಗ ನಾನು ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಜಾರು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ ಈಗ ಕೊಬ್ಬರಿ ತುರಿದಿದ್ದೆಲ್ಲ ಅದರಲ್ಲಿ ಹಾಕ್ಕೊಂಡು ಎಲ್ಲ ಹವಿಸ್ ಕಾಳು ಆಮೇಲೆ ಅರಿಶಿನ ಎಲ್ಲ ಹಾಕ್ಕೊಂಡು ಮಸಾಲೆ ರುಬ್ಕೋಬೇಕು. ಈಗ ನೋಡಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ಈಗ ನೋಡಿ 4 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ಹೀಗಾಗಿ ನಾನು ಕಡಿಮೆನೇ ಹಾಕ್ತಾಯಿದ್ದೀನಿ. ಈಗ ನೋಡಿ ಕೊಬ್ಬರಿ ಎಲ್ಲ ಹಾಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಅದು ತುರಿದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅರ್ಧ ಬಟ್ಲು ಬೇಡ, ಅದಕ್ಕಿಂತ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿನ. ಈಗ ನೋಡಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸಣ್ಣ ಚಮಚದಲ್ಲಿ ಸ್ವಲ್ಪ ಅರ್ಧ ಚಮಚ ಹಾಕಿದರೆ ಸಾಕು, ಜಾಸ್ತಿ ಏನು ಇಲ್ಲ. ಅದು ಸಾಂಬಾರು ಸ್ವಲ್ಪ ಇದೆ. ಈಗ ನೋಡಿ ಹವೀಜ್ ಕಾಳಿದು ಇದು ನಾನು ಹುರಿದು ಇಟ್ಕೊಂಡಿರ್ತೀನಿ. ಅದರಲ್ಲಿ ಸಾಸಿವೆ ಮೆಂತ್ಯ ಕಾಳು
ಪುಟಾಣಿ ಎಲ್ಲ ಹಾಕಿ ಹುರಿದಿಟ್ಕೊಂಡಿರ್ತೀನಿ. ಈಗ ನೋಡಿ ಮಿಕ್ಸಿ ಇಟ್ಕೊಂಡು ಅದನ್ನು ರುಬ್ಕೋಬೇಕು. ಈಗ ಸಣ್ಣ ಉರಿಯಲ್ಲಿ ಇದು ಬೇಳೆ ಮತ್ತು ತರಕಾರಿ ಬೇಯ್ತಾ ಇದೆ. ಆ ಕಡೆ ಕುಕ್ಕರ್ ಆಫ್ ಮಾಡಿದ್ದೀನಿ. ಈಗ ನೋಡಿ ಮಿಕ್ಸಿ ಇಟ್ಕೋತಾ ಇದ್ದೀನಿ. ನಮ್ಮದು ಇದು ಬರ್ಶಂಕಟ್ಟೆ ಅದು ತುಂಬ ಸಣ್ಣದಿದೆ, ಚಿಕ್ಕದಾಗಿದೆ. ಹೀಗಾಗಿ ನಾನು ಎಲ್ಲ ಕೆಳಗಡೆ ಇಟ್ಕೋತೀನಿ. ಅದು ರುಬ್ಬುವಾಗ ಮಾತ್ರ ಅಲ್ಲಿ ಇಟ್ಕೊಂಡು ಆಮೇಲೆ ಒರೆಸಿ ಮತ್ತೆ ಕೆಳಗೆ ಇಡ್ತೀನಿ. ಈಗ ನೋಡಿ ರುಬ್ಬೋದಕ್ಕೆ ನೀರು ಹಾಕೋತಾ ಇದ್ದೀನಿ. ಈಗ ಮಸಾಲೆ ರುಬ್ತಾ ಇದ್ದೀನಿ. ಈ ಕಡೆ ಬೇಳೆ ಬೇಯ್ತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರು ಕಮೆಂಟೇ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಆಮೇಲೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ಹಾಗಾಗಿ ನೀವು ದಯವಿಟ್ಟು ಲೈಕ್ ಕೊಡಿ. ನಮಗೂ ತುಂಬ ಖುಷಿ ಆಗುತ್ತೆ, ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಲೈಕು, ಶೇರು, ಕಮೆಂಟು ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೋಡಿ ಮಸಾಲೆ ಎಲ್ಲ ರುಬ್ಬಿ ಆಗ್ತಾ ಇದೆ. ತೊಗರಿಬೇಳೆ ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಕೊಡುತ್ತೆ, ತುಂಬಾ ಒಳ್ಳೆಯದು, ಪಿತ್ತ ಆಗಲ್ಲ. ಇದು ಹೆಸರು ಬೇಳೆ, ಸಾರಿ ನಾ ತೊಗರಿಬೇಳೆ ಹೇಳಿದರೆ ಕ್ಷಮಿಸಿ. ಒಮ್ಮೆಲೆ ಬಾಯಲ್ಲಿ ತೊಗರಿಬೇಳೆ ಅಂತ ಬಂದುಬಿಡುತ್ತೆ. ಹೆಸರು ಬೇಳೆ ಇದು. ಹೆಸರು ಬೇಳೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ ಬೇಳೆ ಎಲ್ಲ ಬೆಂದಾಗಿದೆ, ತರಕಾರಿ ಬೇಳೆ ಎಲ್ಲ ಬೆಂದಾಗಿದೆ. ಈಗ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ ಈಗ ಮಸಾಲೆನ ಹಾಕ್ಕೋಬೇಕು. ಅದಕ್ಕೆ ನೋಡಿ ಮಸಾಲೆ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನು ನುಣ್ಣಗೆ ಮಾಡಬೇಕಂತಿಲ್ಲ, ಸ್ವಲ್ಪ ನುಣ್ಣಗಾದರೆ ಸಾಕು. ಮಸಾಲೆ ಎಲ್ಲನೂ ತೊಳೆದು ಹಾಕ್ಕೋತಾ ಇದ್ದೀನಿ. ನೋಡಿ, ಏನು ವೇಸ್ಟ್ ಮಾಡಬಾರ್ದು. ಯಾರು ಅಡಿಗೆ ಎಲ್ಲ ವೇಸ್ಟ್ ಮಾಡಬೇಡಿ. ಇದು ನೋಡಿ ಕೊತ್ತಂಬರಿ, ಕರಿಬೇವು, ಟೊಮೆಟೊ. ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದು ಮಸಾಲೆಗೆ ಕುದಿ ಬಂದ ಮೇಲೆ ಆಮೇಲೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕುದಿ ಬಂದ ಮೇಲೆ ಹಾಕಬೇಕು ಯಾವಾಗಲೂ. ಇದು ನೋಡಿ ಕೋಸಂಬರಿಗಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಕಲಿಸ್ಕೋತೀನಿ ನಾನು ಊಟದ ಟೈಮಲ್ಲಿ. ಹೀಗೆ ಕಲಸಿದ್ರೆ ಅದು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಬರುತ್ತೆ. ಹೀಗಾಗಿ ಆಮೇಲೆ ಕಲಿಸ್ಕೋತಾ ಇದ್ದೀನಿ. ಈಗ ನೋಡಿ ಕುದಿ ಬರ್ತಾ ಇದೆ. ತುಂಬ ಟೇಸ್ಟಿಯಾಗತ್ತೆ ಇದು ಸಾಂಬಾರು. ಊಟಕ್ಕೆ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೋಡಿ ಕುದಿ ಬರ್ತಾ ಇದೆ. ಈಗ ನೀವೊಂದ್ಸಲ ಈ ಥರ ಸಾಂಬಾರನ್ನು ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ.
ನೋಡಿ ಈಗ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು 2 ಕುದಿ ಬಂದ ಕೂಡಲೇ ಅದನ್ನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ ನಾನು. ನೋಡಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ನೀವು ತಪ್ಪದೆ ಒಂದು ಸಲ ಈ ಥರ ಮಾಡಿ ನೋಡಿ. ಇದರಲ್ಲಿ ಎಲ್ಲ ತರಕಾರಿನೂ ಹಾಕಿ ಮಾಡಬಹುದು. ಎಲ್ಲ ಥರ ತರಕಾರಿನೂ ಬರುತ್ತೆ. ಸೌತೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಎಲ್ಲ ಥರನ ನುಗ್ಗೆಕಾಯಿ, ಎಲ್ಲ ಥರದ ತರಕಾರಿ ಹಾಕ್ಕೊಂಡು ಮಾಡಬಹುದು. ಈಗ ನೋಡಿ ಆಗಿದೆ. ಈಗ ನೋಡಿ ಕೋಸಂಬರಿಗೆ ನಾನು ಈಗ ಉಪ್ಪನ್ನು ಹಾಕ್ಕೊಂಡು ಮೊಸರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಒಂದು ಟೊಮೆಟೊ ಹಾಕಿದರೂ ನಡೆಯುತ್ತೆ. ನಾನು ಮೊಸರು ಹಾಕ್ತಾ ಇದ್ದೀನಂತ ಟೊಮೆಟೊ ಹಾಕಿಲ್ಲ. ಮೊಸರು ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ. ಬೇಕಾದವರು ಒಂದು ಟೊಮೆಟೊ ಕೂಡ ಅದರಲ್ಲಿ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಊಟದ ಜೊತೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಹೆಲ್ತಿಗೂ ತುಂಬ ಒಳ್ಳೆಯದು ಸೌತೆಕಾಯಿ. ಈ ಥರ ಹಸಿ ತರಕಾರಿ ಕೋಸಂಬರಿಗಳನ್ನು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದಿರುತ್ತೋ ಅಂಥದ್ದನ್ನೇ ನಾವು ತಿನ್ನಬೇಕು. ಯಾವಾಗಲೂ ಕೆಟ್ಟದ್ದನ್ನು ತಿನ್ನಬಾರ್ದು. ಈ ಹೊರಗಡೆ ಮಾತ್ರ ಯಾವುದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಎಲ್ಲ ಕೆಮಿಕಲ್ ಫುಡ್ಡು ಹೊರಗಡೆ. ಟೇಸ್ಟಿ ಹತ್ತುತ್ತೆ ಅದರಲ್ಲಿ, ಆದರೆ ಹೊಟ್ಟೆಗೆ ಒಳ್ಳೆಯದಲ್ಲ. ಇದನ್ನು ನೋಡಿ ಕೋಸಂಬರಿ ಆಯಿತು. ಈಗ ಅಡುಗೆ ಎಲ್ಲ ಆಯಿತು. ಈಗ ಊಟ ಮಾಡಬೇಕು. ಈಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಊಟ ಮಾಡ್ತೀನಿ. ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಬರ್ಶಂಕಟ್ಟೆ ಎಲ್ಲ ಒರೆಸ್ಕೊಂಡು ಆಮೇಲೆ ಊಟ ಮಾಡಬೇಕು. ಊಟ ಮಾಡಿದ ಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಿರುತ್ತಲ್ವ. ಹೀಗಾಗಿ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಬೇಕು. ಊಟ ಮಾಡಿದ ಕೂಡಲೇ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ. ಹೀಗಾಗಿ ನಾನು ಅಡುಗೆ ಎಲ್ಲ ಆದ ಕೂಡಲೇ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡ್ತೀನಿ. ಈಗ ನೋಡಿ ಎಲ್ಲ ಪಾತ್ರೆ ತೊಳ್ಕೊತಾ ಇದ್ದೀನಿ. ಆವಾಗಿಂದ ಆವಾಗೆ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಮನೆಯೂ ಕ್ಲೀನಾಗಿರುತ್ತೆ, ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಹೀಗೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಹೇಳಿ. ನಮ್ಮ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ಥರ ವಿಡಿಯೋ ಮಾಡ್ತೀನಿ, ಚೆನ್ನಾಗಿದೆಯಾ ಇಲ್ವಾ ತಿಳಿಸಿ. ನಿಮಗೆ ಅನಿಸಿದ್ದನ್ನು ತಿಳಿಸಿ. ಈಗ ನೋಡಿ ಎಲ್ಲ ಒರೆಸ್ಕೋತಾ ಇದ್ದೀನಿ. ಅದು ನಾನು ತರಕಾರಿ ಎಲ್ಲ ಕಟ್ ಮಾಡಿದ್ದಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅಲ್ಲಿ ಗಿಡಗಳಿಗೆ ಹಾಕಲಿಕ್ಕೆ ಹೋಗಿದ್ದೀನಿ ನಾನು. ಹೊರಗೆ ಹಾಕ್ಕೊಂಡು ಬರ್ತೀನಿ. ನಾವು ವೇಸ್ಟು ಎಲ್ಲ ಚೆಲ್ಲೋದೆಲ್ಲ ತರಕಾರಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ? ಆ ಗಿಡಗಳಿಗೆ ಹಾಕಿದರೆ ಗೊಬ್ಬರನಾದರೂ ಆಗುತ್ತೆ. ಹೀಗಾಗಿ ನಾನು ಗಿಡಗಳಿಗೆ ಹಾಕಿರ್ತೀನಿ. ಈಗ ನೋಡಿ ಹಾಕಿ ಬಂದೆ. ನಮ್ಗೆ ಸಾಧ್ಯವಾದಷ್ಟು ಮನೆಯಲ್ಲಿ ಗಿಡಗಳನ್ನು ಬೆಳೆಸಬೇಕು. ಯಾಕಂದರೆ ತರಕಾರಿನೂ ಬೆಳೆಸ್ಬೋದು. ಜಾಗ ಇದ್ದವರೆಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಬೆಳೆಸ್ಬೋದು. ಮನೆಯಲ್ಲಿಯೇ ಕೆಮಿಕಲ್ ಇಲ್ಲದೇ ನಮಗೆ ಶುದ್ಧವಾದ
ತರಕಾರಿಯನ್ನು ನಾವೇ ಮನೆಯಲ್ಲಿ ಬೆಳೆಸ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಈಗ ಪಾಟಲ್ಲೇ ಎಂತೆಂಥ ತರಕಾರಿ ಗಿಡಗಳನ್ನು ಬೆಳೆಸ್ತಾರೆ, ಅಂಥದ್ದೆಲ್ಲ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಟೆರೆಸ್ ಮೇಲೆ ಕೂಡ ನೀವು ಪಾಟ್ ಇಟ್ಕೊಂಡು ಆರಾಮಾಗಿ ತರಕಾರಿಗಳನ್ನು ಬೆಳೆಸ್ಬೋದು. ಸಣ್ಣ ಪುಟ್ಟ ತರಕಾರಿಗಳನ್ನೆಲ್ಲ ಬೆಳೆಸ್ಬೋದು ಆರಾಮಾಗಿ. ಜಾಗ ಇದ್ದವರಿಗೆ ತುಂಬ ಒಳ್ಳೆಯದು. ನಮಗೆ ಜಾಗನೇ ಇಲ್ಲ, ನಾವು ಬೆಳೆಸ್ಬೇಕಂದ್ರೂ ನಮಗೆ ಜಾಗ ಇಲ್ಲ. ಆಮೇಲೆ ಇದು ನನಗೆ ಇಡೀ ದಿನ ಈ ಮನೆ ಕೆಲಸನೇ ಆಗಿಬಿಡುತ್ತೆ, ಅದಕ್ಕೆಲ್ಲ ಟೈಮೇ ಸಿಗೋದಿಲ್ಲ. ಹೀಗಾಗಿ ನಾನು ಜಾಸ್ತಿ ಏನು ಗಿಡ ಹಚ್ಚಿಲ್ಲ. ಹಚ್ಚಿದ ಮೇಲೆ ಅದು ಆರೈಕೆ ಸರಿಯಾಗಿ ಮಾಡಿದರೆ ಮಾತ್ರ ಚೆನ್ನಾಗಿ ಬೆಳೆಯುತ್ತವೆ ಅವು. ಇಲ್ಲ ಅಂದರೆ ಎಲ್ಲ ಒಣಗಿಬಿಡುತ್ತೆ. ನೀರು ಗೊಬ್ಬರ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಈಗ ನೋಡಿ ಮನೆಯೆಲ್ಲ ನಾನು ಒರೆಸ್ಕೋತಾ ಇದ್ದೀನಿ ಕ್ಲೀನಾಗಿ. ನನಗೆ ಕ್ಲೀನಾಗಿದ್ದರೆ ಮಾತ್ರ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಏನೋ ಮನಸ್ಸಿಗೆ ಒಂಥರ ಆಗುತ್ತೆ. ಕ್ಲೀನ್ ಇಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಇರಲ್ಲ. ಹೀಗಾಗಿ ನಾನು ಎಲ್ಲ ಆವಾಗಿಂದ ಆವಾಗನೇ ಕ್ಲೀನ್ ಮಾಡಿ ಇಟ್ಕೋತೀನಿ. ಈಗ ನೋಡಿ ಊಟ ಮಾಡೋದಕ್ಕೆ ತಾಟು ತೊಳ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಹಾಕೋತಾ ಇದ್ದೀನಿ. ಈಗ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ನಮ್ಮವರೇ ನಮ್ಮನ್ನು ಬೆಳೆಸಬೇಕು. ಕನ್ನಡಿಗರು ಎಲ್ಲರೂ ಕೂಡಿ ನಮ್ಮನ್ನೆಲ್ಲ ಬೆಳೆಸಬೇಕು. ನಾವು ಬೆಳಿಬೇಕು, ನೀವು ಬೆಳಿಬೇಕು. ಇದೇ ನಮ್ಮ ಆಸೆ ನೋಡಿ. ಎಲ್ಲರೂ ಎಲ್ಲರನ್ನು ಬೆಳೆಸಬೇಕು. ನೀವು ಸಪೋರ್ಟ್ ಮಾಡ್ತಾಯಿರಿ. ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಒಳ್ಳೊಳ್ಳೆ ಮೆಸೇಜ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಈಗ ನೋಡಿ ಸಾಂಬಾರಾಗಿದೆ. ತಾಟಲ್ಲಿ ಅನ್ನ ಸಾಂಬಾರು ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಕೋಸಂಬರಿನೂ ಹಾಕೋತಾ ಇದ್ದೀನಿ. ಎಲ್ಲರೂ ಊಟಕ್ಕೆ ಬನ್ನಿ. ನೋಡಿ ಕೋಸಂಬರಿ ಹಾಕ್ಕೊಂಡಿದ್ದೀನಿ. ನೋಡಿ ಅನ್ನ ಸಾಂಬಾರು ಕೋಸಂಬರಿ, ರುಚಿ ರುಚಿಯಾದ ಊಟ. ಈಗ ನೋಡಿ ನಾನು ಊಟ ಮಾಡ್ತೀನಿ. ಮತ್ತೆ ನಿಮಗೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.